ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮಲೇರಿಯಾ ಲಸಿಕೆಗೆ ಅನುಮೋದನೆ ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ. ರೀಸೆಂಟಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಮಲೇರಿಯಾ ಲಸಿಕೆಯ ಬಳಕೆಗೆ ಅನುಮೋದನೆ ನೀಡಿರುತ್ತೆ. ಸೊ ಇದರ ಮೇಲೆ ಮುಂದಿನ KS, PSI ಮತ್ತು PC ಪರೀಕ್ಷೆಯ ಕರೆಂಟ್ ಅಫೇರ್ಸ್ ಸೆಕ್ಷನ್ನ ಅಂಡರಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಯಾವ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಹೇಗೆಲ್ಲ ಕೇಳ್ಬೋದು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ? ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಮಲೇರಿಯಾ ವಿರುದ್ಧ ಬಳಸಲು ಯಾವ ಲಸಿಕೆಗೆ ಅನುಮೋದನೆ ನೀಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದು ಅಂತಂದರೆ ಮಾಸ್ಕ್ವಿ ರಿಕ್ಸ್ ಅನ್ನುವಂತಹ ಒಂದು ಲಸಿಕೆಗೆ ವಿಶ್ವ ಆರೋಗ್ಯ ಸಂಸ್ಥೆ ರೀಸೆಂಟಾಗಿ ಮಲೇರಿಯಾ ವಿರುದ್ಧ ಒಂದು ತುರ್ತು ಸಂದರ್ಭದಲ್ಲಿ ಬಳಸೋಕೆ ಅನುಮತಿ ನೀಡಿರುತ್ತೆ. ಹೆಸರನ್ನು ನೆನಪಿಟ್ಕೊಳ್ಳಿ, ಮಾಸ್ಕ್ವಿ ರಿಕ್ಸ್. ಸ್ಟಾರ್ ಮಾರ್ಕ್ ಕೂಡ ಹಾಕೊಳ್ಳಿ. ಗ್ಲಾಕ್ಸೋ ಸ್ಮಿತ್ ಕ್ಲೀನ್ ಈ ಒಂದು ಕಂಪನಿ ಇದನ್ನು ಅಭಿವೃದ್ಧಿಪಡಿಸಿದೆ. ಕೇಳ್ತಾರೆ ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ರೆ ಗ್ಲಾಕ್ಸೋ ಸ್ಮಿತ್ ಕ್ಲೀನ್ ಅನ್ನುವಂತಹ ಒಂದು ಕಂಪನಿ ಇದನ್ನು ಅಭಿವೃದ್ಧಿಪಡಿಸಿದೆ. ಒಂದು ತುರ್ತು ಸಂದರ್ಭದಲ್ಲಿ ಬಳಸೋಕೆ ಈ ಒಂದು ಲಸಿಕೆಗೆ ಅನುಮೋದನೆ ನೀಡಲಾಗಿದೆ. ಮಾಸ್ಕ್ವಿರಿಕ್ಸ್ ಲಸಿಕೆಯ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ 2 ಸ್ಟೇಟ್ಮೆಂಟ್ಗಳಿದೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, 30 ವರ್ಷಗಳ ಸಂಶೋಧನೆಯ ಫಲವಾಗಿ ಈ ಲಸಿಕೆ ತಯಾರಿಸಲಾಗಿದೆ. ಈ ಲಸಿಕೆ 75% ಹೆಚ್ಚು ಪರಿಣಾಮಕಾರಿ ಹೊಂದಿದೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ 2 ಸರಿ, ಅ ಮತ್ತು ಬ 2 ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ 2 ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ. 30 ವರ್ಷಗಳ ಒಂದು ಸಂಶೋಧನೆ, ಒಂದು ರಿಸರ್ಚ್ ಏನು ಮಾಡ್ತಾರೆ ಅದರ ಒಂದು ಫಲವಾಗಿ ಈ ಲಸಿಕೆಯನ್ನು ತಯಾರಿಸಲಾಗಿದೆ. ಈ ಒಂದು ಲಸಿಕೆ 75%ಕ್ಕಿಂತ ಹೆಚ್ಚು ಇದರ ಒಂದು ಎಫೆಕ್ಟಿವ್ನೆಸ್ ಅಂದರೆ ಪರಿಣಾಮಕಾರಿ ಇದೆ. ಯಾವುದೇ ಲಸಿಕೆ ಅನುಮೋದನೆ ಪಡೆಯಲು ಮಲೇರಿಯಾ 75% ಪರಿಣಾಮಕಾರಿ ಹೊಂದಿರಬೇಕು ಅಂತ. ಸೊ ಮಲೇರಿಯಾ ವಿರುದ್ಧ ಆ ಒಂದು ಲಸಿಕೆ 75%ಕ್ಕಿಂತ ಹೆಚ್ಚು ಪರಿಣಾಮಕಾರಿ ಹೊಂದಿದ್ರೆ ಮಾತ್ರ ಆ ಒಂದು ಲಸಿಕೆಗೆ ಅನುಮೋದನೆ ಕೊಡ್ತೀವಿ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿತ್ತು. ಸೊ ಆ ಕಾರಣಕ್ಕಾಗಿ ಮಾಸ್ಕ್ವಿ ರಿಕ್ಸ್ ಅನ್ನುವಂತಹ ಏನು ಲಸಿಕೆ ಇದೆ, ಸೊ ಈ ಲಸಿಕೆಗೆ ಈ ಒಂದು ಕ್ರೈಟೀರಿಯಾನ ಪರಿಪೂರ್ಣವಾಗಿ ಹೊಂದಿರೋದ್ರಿಂದ 75%ಕ್ಕಿಂತ ಹೆಚ್ಚು ಎಫೆಕ್ಟಿವ್ನೆಸ್ ಅಥವಾ ಒಂದು ಪರಿಣಾಮಕಾರಿ ಹೊಂದಿರೋದ್ರಿಂದ ಇದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಆಫ್ರಿಕಾ ದೇಶದ 5 ರಿಂದ 17 ತಿಂಗಳ ವಯೋಮಾನದ 450 ಮಕ್ಕಳನ್ನು ಈ ಪ್ರಯೋಗಕ್ಕೆ ಒಳಪಡಿಸಲಾಗಿತ್ತು. ಈ ಒಂದು ನಾವು ಟ್ರಯಲ್ಸನ್ನು ಮಾಡ್ತಾರೆ, ಡಿಫ್ರೆಂಟ್ ಟ್ರಯಲ್ಸ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಟ್ರಯಲ್ಸ್ ಮಾಡ್ತಾ ಇರ್ತಾರೆ. ಈ ಆಫ್ರಿಕಾ ದೇಶದ, ಯಾಕಂದರೆ ಆಫ್ರಿಕಾ ದೇಶವನ್ನು ಯಾಕೆ ಚೂಸ್ ಮಾಡ್ತಾರೆ ಅಂತಂದರೆ ಹೈಯೆಸ್ಟ್ ಮಲೇರಿಯಾ ಕೇಸಸ್ ರಿಪೋರ್ಟ್ ಆಗೋದು ಆಫ್ರಿಕಾ ಕಂಟ್ರೀಸಲ್ಲಿ. ಈ ಆಫ್ರಿಕಾ ದೇಶದ 5 ರಿಂದ 17 ತಿಂಗಳ ವಯೋಮಾನದ ಅಥವಾ 5 ರಿಂದ 17 ತಿಂಗಳ ವಯಸ್ಸಿನ ಒಂದು 450 ಮಕ್ಕಳನ್ನು ಈ ಪ್ರಯೋಗಕ್ಕೆ ಒಳಪಡಿಸ್ತಾರೆ. ಈ ಒಂದು ಪ್ರಯೋಗದ ಒಂದು ಆಧಾರದ ಮೇಲೆ ಈ ಒಂದು ಲಸಿಕೆಗೆ ಅನುಮೋದನೆ ಕೊಟ್ಟಿರ್ತಾರೆ. ಮೊದಲ ಹಂತದಲ್ಲಿ ತಯಾರಾಗಲಿರುವ ಮಾಸ್ಕ್ವಿರಿಕ್ಸ್ ಲಸಿಕೆಯನ್ನು ಯಾವ ದೇಶದಲ್ಲಿ ಬಳಸಲು ಯೋಜನೆ ಹಾಕಿಕೊಳ್ಳಲಾಗಿದೆ ಅಂತ. ಇನ್ನು ಫಸ್ಟ್ ಏನು ತಯಾರಾಗ್ತಾ ಇದೆ, ಇನ್ನು ಪ್ರೆಸೆಂಟ್ ಇವಾಗ ಅನುಮೋದನೆ ಕೊಟ್ಟಿದ್ದಾರೆ ಪ್ರೊಡಕ್ಷನ್ಗೆ, ಇವಾಗ ತಯಾರಾಗ್ತಾ ಇದೆ, ಮಾಸ್ಕ್ವಿರಿಕ್ಸ್ ಲಸಿಕೆ ತಯಾರಾಗ್ತಾ ಇದೆ. ಯಾವ ದೇಶದಲ್ಲಿ ಇದನ್ನು ಬಳಸೋಕೆ ಯೋಜನೆ ಹಾಕಿಕೊಳ್ಳಲಾಗಿದೆ ಅಂತ. ಆಯ್ಕೆಗಳು ಮಾಲವಿ, ಕೆನ್ಯಾ, ಘಾನಾ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಆಗುತ್ತೆ. ಈ 3 ಕಂಟ್ರೀಸ್ಗಳಲ್ಲಿ ಆಟ್ ಫಸ್ಟ್ ತಯಾರಾದ ಮೇಲೆ ಇದನ್ನು ಯೂಸ್ ಮಾಡೋಕ್ಕೆ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ, ಮಾಲ್ವಿ, ಕೆನ್ಯಾ ಮತ್ತು ಘಾನಾ. ಆಫ್ರಿಕಾದಲ್ಲಿ ಪ್ರತಿ ವರ್ಷ 30 ಕೋಟಿಗಿಂತ ಹೆಚ್ಚು ಜನ ಮಲೇರಿಯಾ ರೋಗಕ್ಕೆ ತುತ್ತಾಗ್ತಾರೆ. ಎವ್ರಿ ಇಯರ್ ಮೋರ್ ದ್ಯಾನ್ 30 crore ಪೀಪಲ್ ಸೊ ಮಲೇರಿಯಾಗೆ ಇನ್ಫೆಕ್ಷನ್ಗೆ ಒಳಗಾಗ್ತಾರೆ. ಎಲ್ಲಿ? ಆಫ್ರಿಕಾ ಕಂಟ್ರೀಸಲ್ಲಿ. ಎಷ್ಟು ದೇಶಗಳು ಮಲೇರಿಯಾ ಮುಕ್ತ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿದೆ? ಮಲೇರಿಯಾ ಮುಕ್ತ ಅಂತ ಹೇಳಿ ಅಟ್ ಪ್ರೆಸೆಂಟ್ ಟಿಲ್ ಟುಡೇ ಇವತ್ತಿನವರೆಗೂ ಎಷ್ಟು ಕಂಟ್ರೀಸ್ಗಳು ಮಲೇರಿಯಾ ಮುಕ್ತ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿವೆ? ಆಯ್ಕೆಗಳು 11, 13, 14, 10. ಸರಿಯಾದ ಉತ್ತರ 11 ಕಂಟ್ರೀಸ್, 11 ದೇಶಗಳು ಮಲೇರಿಯಾದಿಂದ ಮುಕ್ತವಾಗಿವೆ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿವೆ. ಯಾವ್ದ್ಯಾವುದು ಅಂತ ನೋಡೋದಾದರೆ UAE, ಮೊರಾಕ್ಕೋ, ತುರ್ಕಮೇನಿಸ್ತಾನ್, ಆರ್ಮೇನಿಯಾ, ಶ್ರೀಲಂಕಾ, ಕಿರ್ಗಿಸ್ತಾನ್, ಪೆರುಗ್ವೆ, ಉಜ್ಬೇಕಿಸ್ತಾನ್, ಅಲ್ಜೀರಿಯಾ, ಅರ್ಜೆಂಟೈನಾ,
ಅಲ್ ಸಲ್ವಡೋರ್. ಸೊ ಸತತವಾಗಿ 3 ವರ್ಷ ಈ ಕಂಟ್ರೀಸ್ಗಳಲ್ಲಿ ಯಾವುದೇ ಒಂದು ಸಿಂಗಲ್ ಮಲೇರಿಯಾ ಕೇಸಸ್ ರಿಪೋರ್ಟ್ ಆಗಿರೋದಿಲ್ಲ. ಸೊ ಯಾವುದೇ ರೀತಿಯಾದಂತಹ ಒಂದು ಮಲೇರಿಯಾ ಕೇಸಸ್ ಕಂಟಿನ್ಯೂಸ್ ಆಗಿ 3 ಇಯರ್ಸ್ ಅಲ್ಲಿ ಸೊ ಬೆಳಕಿಗೆ ಬಂದಿರೋದಿಲ್ಲ. ಆ ಕಾರಣಕ್ಕಾಗಿ ಇದನ್ನ ಮಲೇರಿಯಾ ಮುಕ್ತ ದೇಶಗಳು ಅಂತ ಹೇಳಿ ಘೋಷಣೆ ಮಾಡಿಕೊಂಡಿರುತ್ತೆ. ಜಗತ್ತನ್ನ ಕಾಡುತ್ತಿರುವಂತಹ ಮಾರಕ ರೋಗ ಅಂತ ಕ್ವಶನ್ ಮಾರ್ಕ್ ಹಾಕೊಂಡಿದ್ದಾರೆ. ಅದು ಮಲೇರಿಯಾ ಮಾರಕ ರೋಗ ಅಂತ. ನಾವು ಮಲೇರಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆ ಜಗತ್ತನ್ನ ಕಾಡ್ತಾ ಇದೆ ಈ ಮಾರಕ ರೋಗ ಅಂತಂದ್ರೆ 2019 2019ರಲ್ಲಿ 22.9 ಕೋಟಿ ಮಲೇರಿಯಾ ಸೋಂಕಿತರು ಪತ್ತೆಯಾಗಿದ್ದು 4.09 ಲಕ್ಷ ಸಾವುಗಳು ಮಲೇರಿಯಾದಿಂದ ಆಗಿದೆ. ಸೊ ಇದರಿಂದ ಜಗತ್ತನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಆಫ್ರಿಕಾ ವಲಯ ಜಾಗತಿಕ ಮಲೇರಿಯಾ ಹೊರೆಯಲ್ಲಿ ಅತ್ಯಧಿಕ ಪಾಲನ್ನ ಹೊಂದಿರುತ್ತೆ. ಸೊ ಇಡೀ ಒಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಮಲೇರಿಯಾ ಕೇಸಸ್ ರಿಪೋರ್ಟ್ ಆಗೋದು ಆಫ್ರಿಕಾ ಆಫ್ರಿಕಾ ವಲಯದಲ್ಲಿ. 2019ರಲ್ಲಿ 94% ಪ್ರಕರಣಗಳು ಆಫ್ರಿಕಾದಲ್ಲೇ ವರದಿಯಾಗುತ್ತೆ. ಸೊ ಭಾರತ 2% ಸೋಂಕಿನ ಪಾಲನ್ನು ಹೊಂದಿದೆ. ಜಗತ್ತಿನ ಕಂಪೇರ್ ಮಾಡಿದ್ರೆ ಭಾರತದ ಪಾಲು 2% ಇದೆ ಮಲೇರಿಯಾ ಕೇಸಸ್ ಅಲ್ಲಿ. ಆಗ್ನೇಯ ಏಷ್ಯಾ ವಲಯದಲ್ಲಿ ಭಾರತವು 85% ಮಲೇರಿಯಾ ಪ್ರಕರಣಗಳಿಗೆ ನೆಲೆಯಾಗಿದೆ ಅಂತ ಹೇಳಿ ವರದಿಗಳು ಹೇಳ್ತಾ ಇದೆ. ಸೊ ಮಲೇರಿಯಾ ರೋಗದ ಬಗ್ಗೆ ಮಾಹಿತಿ ನೋಡೋದಾದ್ರೆ ಸೊ ಈ ಒಂದು ಮಲೇರಿಯಾ ಸೋಂಕು ಪೀಡಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರ ಮೂಲಕ ಮನುಷ್ಯನಿಗೆ ಬರುತ್ತೆ. ಸೊ ಇದು ಪ್ರಾಣಿಗಳಲ್ಲೂ ಕೂಡ ಈ ಒಂದು ಮಲೇರಿಯಾ ಬರುತ್ತೆ, ಇವನ್ ಮನುಷ್ಯರಲ್ಲೂ ಬರುತ್ತೆ. ಬಟ್ ಮನುಷ್ಯನಿಗೆ ಹೇಗೆ ಬರುತ್ತೆ ಅಂತಂದ್ರೆ ಸೋಂಕು ಪೀಡಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಾಸುವಲ್ ಏಜೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಇವನ್ ವೆಕ್ಟರ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರ ಮೂಲಕ ಬರುತ್ತೆ ಸೊ ಮನುಷ್ಯನಿಗೆ. ಇನ್ನು ಪ್ಲಾಸ್ಮೋಡಿಯಂ ಎಂಬ ಸೂಕ್ಷ್ಮಾಣು ಜೀವಿಯಿಂದ ಮಲೇರಿಯಾ ಉಂಟಾಗುತ್ತೆ. ಸೊ ಇದು ಕಾಸುವಲ್ ಏಜೆಂಟ್ ಆಗುತ್ತೆ. ಇನ್ನು ಲಕ್ಷಣಗಳನ್ನ ನೋಡೋಣ. ಏನೇನು ಲಕ್ಷಣಗಳಿರುತ್ತೆ ಮಲೇರಿಯಾ ಅಂದ್ರೆ ಜ್ವರ ಬರೋದಾಗಿರ್ಬಹುದು, ವಾಮಿಟಿಂಗ್ ಆಗಿರ್ಬಹುದು, ಸುಸ್ತಾಗಿರ್ಬಹುದಾಗಿರ್ಬಹುದು, ಇನ್ನು ತಲೆನೋವು, ಇವೆಲ್ಲವೂ ಕೂಡ ಒಂದು ಸಿಂಪ್ಟಮ್ಸ್ಗಳಾಗುತ್ತೆ, ಲಕ್ಷಣಗಳಾಗುತ್ತೆ ಮಲೇರಿಯಾ ರೋಗದ್ದು. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSI PC ಟೆಸ್ಟ್ ಸಿರೀಸ್ ನಡೀತಾ ಇದೆ. ವಿತೌಟ್ ಮಿಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 850 ರೂಪೀಸ್ಗೆ PSI ಕೋರ್ಸನ್ನು, 450 ರೂಪೀಸ್ಗೆ PC ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, essay ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ 850 or 450 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್ PSI 2021 ಆರ್ PC 2022 ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗಬಹುದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಜಾಯಿನ್ ಟು ಲರ್ನ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.